Save nature and culture for future. ಕಾಶಿಯ ಪುನರುತ್ಥಾನ ಶಿವಾಜಿ ಮಹಾರಾಜರ ಕನಸಾಗಿತ್ತು. ಅವರ ಕನಸನ್ನು ನನಸಾಗಿಸಿದವರು ಅಹಲ್ಯಾಬಾಯಿ ಹೋಳ್ಕರ್. ಪಶ್ಚಿಮದ ಸೋಮನಾಥದಿಂದ ಪೂರ್ವದ ಪುರಿ ಜಗನ್ನಾಥ ಮಂದಿರದವರೆಗೆ, ಉತ್ತರದ ಶ್ರೀನಗರದಿಂದ ಆರಂಭಿಸಿ ದಕ್ಷಿಣದ ರಾಮೇಶ್ವರದ ತನಕ ಆಕೆ ಜೀವ ನೀಡಿದ ಮಠ ಮಂದಿರಗಳು ಅಸಂಖ್ಯ. ಮಂದಿರಗಳ ಪುನಶ್ಚೇತನಕ್ಕಾಗಿ ಸುಮಾರು 300 ವರ್ಷಗಳ ಹಿಂದೆ 16 ಕೋಟಿಗೂ ಅಧಿಕ ಸಂಪತ್ತನ್ನು ಅವರು ವ್ಯಯಿಸಿದ್ದರೆಂದರೆ ಅವರೆಷ್ಟು ಧರ್ಮಭೀರುವಾಗಿದ್ದಾರೆಂದು ನಾವು ಊಹಿಸಬಹುದು. ಅಸಂಖ್ಯ ಪುಣ್ಯಕ್ಷೇತ್ರಗಳನ್ನು ದಾಸ್ಯದ ಸಂಕೋಲೆಯಿಂದ ಬಿಡಿಸಿ ಸನಾತನ ಧರ್ಮದ ಬೇರುಗಳಿಗೆ ಬಲ ತುಂಬಿದ ಕರ್ಮಯೋಗಿನಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್. ತನ್ನ ಪ್ರವಾಸದ ಸಂದರ್ಭದಲ್ಲಿ ಮೊಘಲರು ಬ್ರಿಟಿಷರ ಆದಿಯಾಗಿ ಆಕ್ರಮಣಕಾರಿಗಳು ಭಾರತವನ್ನು ದೋಚಿದ್ದಲ್ಲದೆ ಅಸಂಖ್ಯ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಭಗ್ನಗೊಳಿಸಿರುವ ದೃಶ್ಯಗಳು ಗೋಚರವಾಗುತ್ತಲೇ ಅವುಗಳ ಪುನಶ್ಚೇತನಕ್ಕೆ ಟೊಂಕ ಕಟ್ಟಿ ನಿಂತರು ದೇವಿ ಅಹಲ್ಯಾಬಾಯಿ ಹೋಳ್ಕರ್. ಇತ್ತೀಚೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಸ್ಮರಿಸಿಕೊಂಡಿದ್ದನ್ನು ಮತ್ತು ವಿಶ್ವನಾಥ ಮಂದಿರದ ವಿಶಾಲ ಪ್ರಾಂಗಣದಲ್ಲಿ ಆದಿಶಂಕರಾಚಾರ್ಯರು, ಛತ್ರಪತಿ ಶಿವಾಜಿ ಮಹಾರಾಜರ ವಿಗ್ರಹಗಳ ಜೊತೆ ಅಹಲ್ಯಾಬಾಯಿಯವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಭವ್ಯ ಪರಂಪರೆಯ ಕಾಶಿಗೆ ಮೊದಲು ದಾಳಿ ಮಾಡಿದ್ದು ಅನಾಗರಿಕ ದರೋಡೆಕೋರ ಘಜ್ನಿ ಮೊಹಮ್ಮದ್. ನಂತರ ಘೋರಿ ಹಾಗೂ ಕುತುಬುದ್ದೀನ್ ಐಬಕ್ ಸೇರಿಕೊಂಡು ಕಾಶಿಯ ಮೇಲೆ ಆಕ್ರಮಣ ಮಾಡುತ್ತಾರೆ. ಆ ಲೂಟಿಯಲ್ಲಿ ಅವರು ಚಿನ್ನ ಮತ್ತು ಬೆಳ್ಳಿಯ ಪರ್ವತಗಳನ್ನೇ ಸಂಗ್ರಹ ಮಾಡುತ್ತಾರೆ. ಅದನ್ನು ಸಾಗಿಸ್ಲಿಕ್ಕೋಸ್ಕರ 1400 ಒಂಟೆಗಳು ಬೇಕಾಯಿತು ಎಂಬ ಉಲ್ಲೇಖ ಇತಿಹಾಸದಲ್ಲಿ ನಮಗೆ ಸಿಗುತ್ತೆ. ಇದರ ನಂತರ ಮೊಹಮ್ಮದ್ ಶಾ ಮತ್ತಷ್ಟು ಕಾಶಿಯನ್ನು ಧ್ವಂಸಗೊಳಿಸಿದ. ಮುಂದೆ ಸಿಕಂದರ್ ಲೋಧಿ ಮತ್ತೆ ಕಾಶಿಯ ಮೇಲೆ ಅತ್ಯಾಚಾರ ಮಾಡಿದ. ಅನಂತರ ಬಂದವನು ಅದೇ ಅನಕ್ಷರಸ್ಥ ಕುಲಕ್ಕೆ ಸೇರಿದ ಮತಾಂಧ ಔರಂಗಜೇಬ. ಮತ್ತೆ ಮೇಲೇಳಲಾಗದಂತೆ ಕಾಶಿಯ ಮಂದಿರವನ್ನು ನಾಶಗೊಳಿಸಿದ. ಭಗ್ನಗೊಂಡ ಮಂದಿರದ ಶಿಲೆಗಳಿಂದಲೇ ಮಸೀದಿಯನ್ನು ಕಟ್ಟಿದ. ಕಾಶಿಯ ಪ್ರತಿ ಮೊಹಲ್ಲಾಗಳಲ್ಲಿದ್ದ ಸಂಸ್ಕೃತ ವಿದ್ಯಾಲಯಗಳನ್ನು ಶಾಶ್ವತವಾಗಿ ಮುಚ್ಚಿಸಿದ ಮತ್ತು ತೀರದ ಮತಾಂಧತೆಯ ದಾಹದಿಂದ ಕಾಶಿಗೆ ಮಹಮ್ಮದಾಬಾದ್ ಎಂದು ಹೆಸರಿಟ್ಟ. ಕಾಶಿಯ ಪುನರುತ್ಥಾನ ಶಿವಾಜಿ ಮಹಾರಾಜರ ಕನಸಾಗಿತ್ತು. ಅವರ ಕನಸನ್ನು ನನಸಾಗಿಸಿದವರು ಅಹಲ್ಯಾಬಾಯಿ ಹೋಳ್ಕರ್. 1780ರಲ್ಲಿ ಗಂಗೆಯ ತಟದ ವಿಶ್ವನಾಥ ದೇಗುಲಕ್ಕೆ ಜೀವ ಕೊಟ್ಟು ಅದರ ಮೇಲೆ ಹಿಂದೂ ಸಾಮ್ರಾಜ್ಯದ ಧರ್ಮಧ್ವಜವನ್ನು ಹಾರಿಸುತ್ತಾಳೆ ಕರ್ಮಯೋಗಿನಿ ಅಹಲ್ಯಾಬಾಯಿ. ಕಾಶಿಯೊಂದೇ ಅಲ್ಲ, ಮೊನ್ನೆ ಪ್ರಾಣ ಪ್ರತಿಷ್ಠೆಗೊಂಡ ಅಯೋಧ್ಯೆ ಶ್ರೀರಾಮ ಮಂದಿರ, ಶ್ರೀಕೃಷ್ಣನ ಮಥುರೆ, ಕಂಚಿ ಮುಂತಾಗಿ ಪಶ್ಚಿಮದ ಸೋಮನಾಥದಿಂದ ಪೂರ್ವದ ಪುರಿ ಜಗನ್ನಾಥ ಮಂದಿರದವರೆಗೆ, ಉತ್ತರದ ಶ್ರೀನಗರದಿಂದ ಅಲ್ಲಿಂದ ಆರಂಭಿಸಿ ದಕ್ಷಿಣದ ರಾಮೇಶ್ವರದ ತನಕ ಆಕೆ ಜೀವ ತುಂಬಿದಂಥ ಮಠ ಮಂದಿರಗಳು ಅಸಂಖ್ಯ. ಕಾಠ್ಮಂಡು, ಶ್ರೀನಗರ, ಕೇದಾರನಾಥ, ಬದರಿನಾಥ, ಋಷಿಕೇಶ, ವಾರಣಾಸಿ, ಪ್ರಯಾಗರಾಜ, ರಾಮೇಶ್ವರ, ನಾಸಿಕ್, ಓಂಕಾರೇಶ್ವರ, ಮಹಾಬಲೇಶ್ವರ, ಪುಣೆ, ಇಂದೋರ್, ಶ್ರೀಶೈಲಂ ಇತ್ಯಾದಿ ಅದೆಷ್ಟು ಮಂದಿರಗಳು ಆ ಮಹಾತಾಯಿಯಿಂದಾಗಿ ಗುಲಾಮಗಿರಿಯ ಪೊರೆಯನ್ನು ಹರಿದು ಹೊಸ ಬೆಳಕನ್ನು ಕಂಡವು. ದೇವಸ್ಥಾನಗಳ ಜೊತೆಗೆ ಯಾತ್ರಿಕರ ಸೌಲಭ್ಯಕ್ಕಾಗಿ ಧರ್ಮಛತ್ರಗಳು, ಅಸಂಖ್ಯ ಕೆರೆ ಸರೋವರಗಳನ್ನು ನಿರ್ಮಾಣ ಮಾಡುತ್ತಾರೆ. ಮಾತ್ರವಲ್ಲ, ಗಂಗೋತ್ರಿಯಲ್ಲಿನ ಪವಿತ್ರ ಗಂಗಾ ನದಿಯ ನೀರನ್ನು ದಕ್ಷಿಣದ ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ದೇಶದ ವಿವಿಧ ಪುಣ್ಯಕ್ಷೇತ್ರಗಳಿಗೆ ಅಭಿಷೇಕಕ್ಕಾಗಿ ಕಳುಹಿಸುವ ಅಪೂರ್ವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದವರು ಮಹಾಮಾತೆ ಅಹಲ್ಯಾಬಾಯಿ. ಮಂದಿರಗಳ ಪುನಶ್ಚೇತನಕ್ಕಾಗಿ ಸುಮಾರು 300 ವರ್ಷಗಳ ಹಿಂದೆ 16 ಕೋಟಿಗೂ ಅಧಿಕ ಸಂಪತ್ತನ್ನು ಅವರು ವ್ಯಯಿಸಿದ್ದರೆಂದರೆ ಅವರೆಷ್ಟು ಧರ್ಮಭೀರುವಾಗಿದ್ದಾರೆ ಎಂದು ನಾವು ಊಹಿಸಬಹುದು. ಮಹಾರಾಷ್ಟ್ರದ ಚೌಂಡಿ ಗ್ರಾಮದ ಜಮಖೇಡದಲ್ಲಿ ಮೇ 31, 1725ರಲ್ಲಿ ಮಾಂಕೋಜಿರಾವ್ ಶಿಂಧೆಯವರ ಮಗಳಾಗಿ ಜನಿಸಿದ ಅಹಲ್ಯ 1795 ಆಗಸ್ಟ್ 13ರ ಶ್ರಾವಣ ಕೃಷ್ಣ ಚತುರ್ದಶಿಯ ದಿನ ಶಿವನಾಮ ಸ್ಮರಣೆ ಮಾಡುತ್ತಾ ಶಿವಪ್ರವಾಹದಲ್ಲಿ ಲೀನವಾದ್ಲು. ಮುಂದಿನ ವರ್ಷದ ಅಂದರೆ 2025ರ ಮೇ 31ಕ್ಕೆ ಆ ಮಹಾತಾಯಿಯ ಜನನವಾಗಿ 300 ವರ್ಷಗಳು ಪೂರ್ಣಗೊಳ್ಳುತ್ತವೆ. ಭಾರತದ ಭವಿಷ್ಯಕ್ಕಾಗಿ ಆಕೆ ತನ್ನ ಜೀವನವನ್ನೇ ಪಣವಾಗಿಟ್ಲು. ಆಕೆಯ ಸಾಹಸ ಚರಿತೆಯನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ನೀವೇನು ಮಾಡಬಹುದು? ಉಪನ್ಯಾಸ ಕಾರ್ಯಕ್ರಮಗಳು, ಪ್ರಬಂಧ, ಭಾಷಣ ಸ್ಪರ್ಧೆಗಳು, ದಯವಿಟ್ಟು ಯೋಚನೆ ಮಾಡಿ ಮತ್ತು ಆ ದೃಷ್ಟಿಯಿಂದ ನಿಮ್ಮ ಪ್ರಯತ್ನ ಏನು ಎಂಬುದನ್ನು ನಮಗೆ ದಯವಿಟ್ಟು ತಿಳಿಸಿ. ಹಿಂದೂ ಧರ್ಮ ರಕ್ಷಕರು ಅಂತಂದಾಗ ಶಿವಾಜಿ ಮಹಾರಾಜರು, ರಾಣಾ ಪ್ರತಾಪ ಮುಂತಾದ ಮಹಾಪುರುಷರನ್ನು ಸ್ಮರಣೆ ಮಾಡುವಂಥ ನಾವು ಅವರ ಜೊತೆ
ಪ್ರಜಾಜನರ ಪಾಲಿಗೆ ಅನ್ನಪೂರ್ಣೆಯಾದ, ದುಷ್ಟರ ದಮನಕ್ಕೆ ಕತ್ತಿ ಹಿಡಿದು ಕಾಳಿಯೂ ಆದ ಅಸಂಖ್ಯ ಪುಣ್ಯಕ್ಷೇತ್ರಗಳನ್ನು ದಾಸ್ಯದ ಸಂಕೋಲೆಯಿಂದ ಬಿಡಿಸಿ ಸನಾತನ ಧರ್ಮದ ಬೇರುಗಳಿಗೆ ಬಲ ತುಂಬಿದ ಕರ್ಮಯೋಗಿನಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನೂ ಸ್ಮರಿಸಬೇಕು, ಸ್ಮರಿಸಲೇಬೇಕು. ನಮಸ್ಕಾರ. ಸಂವೇದನಾ, ಸೇವ್ ನೇಚರ್ and culture for future.